ಬಹುತೇಕ ಎಲ್ಲ ಇಲಾಖೆಯ ಮುಖ್ಯಸ್ಥರುಗಳು ಹೋಬಳಿಗೆ ಒಂದೊಂದು ಇಲಾಖೆಯಲ್ಲಿ 5 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಬೇಕು. ರೆಗ್ಯುಲರ್ ಪ್ರೋಸೆಸ್ ಅದಿದೆ. ಎಲ್ಲ ಬಂದಂತ 4 ಕಾರ್ಯಕ್ರಮ ಕೊಡೋದು ಅದಲ್ಲ. ನೀವು ಅಟ್ಲೀಸ್ಟ್ ನೀವು ಕೆಲಸ ಮಾಡ್ತಿರೋದಕ್ಕೆ ಒಂದು 5 ಜನಕ್ಕೆ ಉದ್ಯೋಗ, 5 ಜನಕ್ಕೆ ಒಂದು ಇಲಾಖೆಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಒಂದು ಹೋಬಳಿನಲ್ಲಿ, ಒಂದು ತಾಲೂಕಲ್ಲಿ 30 ಜನ ಒಂದು ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಯ್ತದೆ. ವರ್ಷದಲ್ಲಿ ಒಂದು ಇಲಾಖೆಯಿಂದ 5 ಇಲಾಖೆಯಿಂದ 150 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಯ್ತದೆ. 5 ವರ್ಷದಲ್ಲಿ ಕನಿಷ್ಠ ಪಕ್ಷ ಒಂದು 750-850 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ಒಂದೊಂದು ವರ್ಷ ಮಾಡಬೇಕು ಅನ್ನೋ ಒಂದು ಟಾರ್ಗೆಟ್ ಅನ್ನು ಕೊಟ್ಟಿದ್ವಿ. ಅದಕ್ಕೆ ಪೂರಕವಾಗಿ ಅಷ್ಟಾಗ್ಲಿಲ್ಲ ಅಂದ್ರೂ ಸಹ ಅಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಆ ಕೆಲಸ ಎಫೆಕ್ಟಿವ್ ಆಗಲಿ ಅನ್ನೋ ಮಾತನ್ನ ಹೇಳ್ತಾ, ಜೊತೆಗೆ ಇವತ್ತು ಅದು ರೆಗ್ಯುಲರ್ ಪ್ರೋಸೆಸ್ಸು. ಇವತ್ತು 75 ಲಕ್ಷದ ಒಂದು ಸುತ್ತು ಅಷ್ಟೇ ತುಂಬ ಹದಗೆಟ್ಟಿದೆ. ಬೇಕೇ ಬೇಕು ಅಂತ ನಮ್ಮ ಆಪ್ತ ಸಹಾಯಕ ಪ್ರತಾಪ್ ಕೇಳ್ಕೊಂಡ್ರು. ಅಂತ ಸಂದರ್ಭದಲ್ಲಿ ನಮಗೂ ಅದು ಅವಶ್ಯಕತೆ ಇದೆ, ಕೊಡಬೇಕು ಅಂತ ಒಂದು ಕಾರ್ಯಕ್ರಮ ಕೊಟ್ಟಿದ್ದೀವಿ. ಅದು ಸಂಪೂರ್ಣ ಸದುಪಯೋಗ ಪಡ್ಕೊಳ್ಳಿ, ಉತ್ತಮ ಗುಣಮಟ್ಟದ ಕೆಲಸ ಮಾಡ್ಕೊಳ್ಳಿ. ಇನ್ನೊಂದು ನಮ್ಮ ದೇವಸ್ಥಾನ ಕಾಂಪೌಂಡ್ ವಿಚಾರ ಹೇಳಿದರೆ ಅದನ್ನು ಸಹ ಮಾಡ್ಕೊಡ್ತೀವಿ. ಜೊತೆಗೆ ಮುಖ್ಯ ಬೀದಿಲಿ ಬರೋ ಸಂದರ್ಭದಲ್ಲಿ ಮಧ್ಯದಲ್ಲಿ ನೀರು ನಿಂತಿತ್ತು. ಅಮ್ಮ ಒಬ್ಬರು ನಿಂತ್ಕೊಳ್ಳಪ್ಪ ಅಂದ್ಬಿಟ್ಟು ಪಾಪ ಗರ್ವ ಇದು, ನೋಡಪ್ಪ ಹಿಂಗೆ ರಸ್ತೆ ಇದೆ, ಇದನ್ನು ಮಾಡ್ಕೊಡ್ಬೇಕು, ಬಾಕ್ಸ್ ಟೈನು ರಸ್ತೆ ಅಂತ ಹೇಳಿದ್ರೆ ಅದಕ್ಕೆ ರೆವೆನ್ಯೂಗೆ ಅಲ್ಲೇ ಸೂಚನೆ ಕೊಟ್ಟಿದ್ದೀವಿ. ಈ ಬರುವಂಥ ಕಾರ್ಯಕ್ರಮದಲ್ಲಿ ನಮ್ಮ ಚಂದ್ರೋಜಿ ಅದನ್ನು ಸೇರಿಸಿ ನರೇಗಾದಲ್ಲೇ ಅದನ್ನು ಮಾಡಿಸ್ಕೊಳ್ಳೋಣ. ಅದೇನು ಒಂದು 8 ಲಕ್ಷ ಆಗ್ಬೋದು. ಅವಕಾಶ ಮಾಡಿ ಮಾಡಿಸ್ಕೊಡ್ತೀವಿ. CEO ಮತ್ತು EO ಮೇಡಮ್ ಅಪ್ರೋಚ್ ಮಾಡಿ ಮಾಡಿಸ್ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ, ಜೊತೆಗೆ ಇನ್ನೊಂದು ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ಸರ್ವೆ ನಂಬರ್ ಎಷ್ಟು 6 ಮತ್ತು ಇವತ್ತು ಸರ್ಕಾರದಲ್ಲಿ ಉತ್ತಮವಾಗಿ ನಿರ್ವಹಿಸಿದ ಸಚಿವರು ಅಂತಂದ್ರೆ ಕೃಷ್ಣ ಬೈರೇಗೌಡರು. ನಾನು JDS ಶಾಸಕನಾದ್ರೂ ಪರವಾಗಿಲ್ಲ, ಇರೋ ವಿಚಾರ ನೇರವಾಗಿ ಹೇಳಬೇಕು. ಇವತ್ತು ಕಂದಾಯ ಇಲಾಖೆಯ ಅನೇಕ ವರ್ಷಗಳ ಸಮಸ್ಯೆಯನ್ನ ಪ್ರಾಮಾಣಿಕವಾಗಿ ಅವರು ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹುತೇಕ ಇದೇ ಇವತ್ತು ಒಂದು ಸರ್ವೆ ನಂಬರ್ನ ದುರಸ್ತ್ ಮಾಡಿಸ್ಬೇಕು ಅಂತಂದ್ರೆ ಏಕವ್ಯಕ್ತಿ ಕೂರಿಗೆ ಹಿಂದೆ ಎಲ್ಲ ಸುಮಾರು ಹೊಸದಾಗಿ ಜಮೀನನ್ನ ಕೈಗೆ ಪಡ್ಕೊಳ್ಳೋದಕ್ಕಿಂತಲೂ ಹೆಚ್ಚಿನ ರಿಸ್ಕು ಆಯ್ತಿತ್ತು. ಆಗ್ತಾನೆ ಇರಲಿಲ್ಲ ಎಷ್ಟೇ ಪ್ರಯತ್ನ ಪಟ್ಟರು. ಅದಕ್ಕೆ ಪರಿಹಾರ ಕಂಡಿಡಿಯೋ ನಿಟ್ಟಿನಲ್ಲಿ ಇವತ್ತು ಸಾಗರೋಪಾದಿಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯಕ್ರಮವಾಗಿ ಇವತ್ತು ಕೃಷ್ಣ ಬೈರೇಗೌಡ ಸಾಹೇಬರು ಕೆಲಸವನ್ನ ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಸಾಹೇಬರು ತಗೊಂಡು ಇವತ್ತು 1 to 5 ಮಾಡಿ 16 ಮಾಡಿ ಆದಷ್ಟು ಬೇಗ ದುರಸ್ತು ಮಾಡಬೇಕು ಅಂತ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿದ್ದಾರೆ. ಅದರ ಪ್ರತಿಫಲವಾಗಿ ಇವತ್ತು ಎಲ್ಲ ಕಡೆ 1 to 5 ಆಗ್ತಾ ಇದೆ. ಎಲ್ಲ VA ಮತ್ತು RIಗಳಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. 1 to 5 ಆಗಿದೆ, ಅದು 1 to 5 ಆಗಿದೆ ಇಶ್ಯೂ. ಆದಷ್ಟು ಬೇಗ 16 ಮಾಡಿ ದುರಸ್ತು ಮಾಡಿಸ್ಕೊಳ್ಳೋ ಕೆಲಸ ಮಾಡ್ತೀವಿ. ಬೂಕನಕೆರೆ ವ್ಯಾಪ್ತಿನೂ ಸಹ ಅದನ್ನು ಸಹ ಮಾಡ್ತಾರೆ. ಅವರು ತಿಂಗ್ಳಿಂಗ್ ಲಿಸ್ಟ್ ಕಟ್ತಾ ಕ್ಲಿಯರ್ ಆಗಲೇಬೇಕು ಅಂತ ಒಂದು ಸರ್ಕಾರದ ಆದೇಶನೂ ಸಹ ಇದೆ. ಅದಕ್ಕೆ ವಿಡಿಯೋ ರಿವ್ಯೂ ಮೀಟಿಂಗ್ ಮಾಡ್ತಾರೆ. ಎಲ್ಲ ಕಡೆಯಿಂದ ಇನ್ನೂ ಪೂಜೆ ಮಾಡಬೇಕು. ಪ್ರೀತಿ ವಿಶ್ವಾಸದಿಂದ ನಮ್ಮಲ್ಲಿ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ, ಸಾಕಷ್ಟು ಬಾರಿ ಹೇಳ್ತಾ ಇದ್ದೀವಿ. ಸರ್, ಈಗ ನಮಗೆ ಗೊತ್ತಿದೆ 10 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಇವತ್ತು 10 ಕೋಟಿ ಅನುದಾನ ಅಟ್ಲೀಸ್ಟ್ ನಮ್ಮ ತಾಲೂಕು ವ್ಯವಸ್ಥೆ ಒಂದು ರಸ್ತೆ ಮಾಡೋಕ್ಕಾಗಲ್ಲ. ಒಂದೇ ಒಂದು ಸಿಂಗಲ್ ರಸ್ತೆ ಮಾಡೋಕ್ಕಾಗಲ್ಲ. ಈಗ ತೀರಾ ಗ್ರಾಮದ ಪ್ರದೇಶದ ಒಳಗಡೆಯಲ್ಲಿ ತೀರಾ ಅವಶ್ಯಕತೆ ಇರೋ ಕಡೆಗೆ 10 ಲಕ್ಷ ಮಾಡ್ತೀವಿ. ಇದು ಒಂದು ಕ್ಷೇತ್ರಕ್ಕೆ 10 ಕೋಟಿ ಅಂದರೆ ಒಂದು ರಸ್ತೆ ಮಾಡೋಕ್ಕಾಗಲ್ಲ. ಆದರೆ ಒಂದು ರಸ್ತೆ ಮಾಡೋಕ್ಕಾಗಲ್ಲ, ನಮಗೆ ಗೊತ್ತಿರುವಂಥ ವಿಚಾರ. ಇನ್ನೂ ಮುಂದುವರೆದು ಹೇಳಬೇಕಂತಂದರೆ ಇವತ್ತು 2025 ಆದಂಥ ಫ್ಲಡ್ಗೆ ಸರಣಿ ಕೆರೆಗಳು 8 ಕೆರೆ ಹೊಡೆದೋದು, 46 ಕಟ್ಟೆಗಳು ಹೊಡೆದೋದು. ಇವತ್ತು ಆ ಕೆರೆಗಳು ಹೊಡೆದ ಸಂದರ್ಭದಲ್ಲಿ ಬ್ರಿಡ್ಜಸ್ ಎಲ್ಲ ಹೋದವು. ಸಾರಂಗಿ ಬ್ರಿಡ್ಜಲ್ಲಿ ಒಬ್ಬ ಹಸುನಿಗಿದ್ದಾನೆ, ಇನ್ನು ನಾಗರಕಟ್ಟ ರೋಡ್ ಬ್ರಿಡ್ಜಲ್ಲಿ ಒಬ್ಬ ಹಸುನಿಗಿದ್ದಾನೆ, ಬೈಕ್ ಸವಾರ. ನಾವು ಅದನ್ನು ಸಂಪೂರ್ಣವಾಗಿ ನಾನು ಚುನಾಯಿತ ಶಾಸಕರಾದ ಮೊದಲನೇ ಅಧಿವೇಶನದಲ್ಲಿ ಅದನ್ನು ಮನವಿ ಮಾಡಿಕೊಂಡು ಸರ್ಕಾರ ಏನಂತ ಉತ್ತರ ಕೊಟ್ಟು ಅನುದಾನದ ಲಭ್ಯತೆ ಆಧಾರದ ಮೇಲೆ ನಿಮಗೆ ಕೆಲಸ ಮಾಡಿಸ್ಕೊಡ್ತೀವಿ ಅಂತ 2ನೇ ವರ್ಷದಲ್ಲಿ ಚರ್ಚೆ ಮಾಡಿದೆ. ಸೇಮ್ ಆನ್ಸರ್. ಬೆಳಗಾವಿಯಲ್ಲಿ ಚರ್ಚೆ ಮಾಡಿದೆ, ಸೇಮ್ ಆನ್ಸರ್. ಪುನಃ ಚರ್ಚೆ ಮಾಡಿದೆ, ಅದೇ ಆನ್ಸರ್. ಕೊನೆಗೆ ಮುಖ್ಯಮಂತ್ರಿಗಳು ಮತ್ತು ಸಹಕಾರಿ ಸಚಿವರು ರಾಜೇಂದ್ರ ಸಾಹೇಬರು ನಮ್ಮ 2 ವರ್ಷ ಭರವಸೆ ಕೇಳ್ತಿದ್ವಿ. ಮುಖ್ಯಮಂತ್ರಿಗಳಿಗೆ ಪಿಕ್ಚರ್ ಸಮೇತ ಕೊಟ್ಟರು. ಇಲ್ಲ, ಇದು ತೀರಾ ಅತ್ಯಗತ್ಯವಾಗಿ ಆಗಬೇಕು, ಇದನ್ನು ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟರು. ಈ ಅಧಿವೇಶನ ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಮನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. BJP ಕಾಂಗ್ರೆಸ್, JDS BJP ಕಾಂಗ್ರೆಸ್ ವಿಚಾರ ಯಾವುದೋ ಒಂದು ವಿಚಾರಕ್ಕೆ ಸಂಘರ್ಷ ಸಾಧಿಸಿಕೊಂಡು ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಜೊತೆಗೆ ಅದಕ್ಕಿಂತ ಪೂರ್ವದಲ್ಲೇ ಮಾನ್ಯ ಮುಖ್ಯ ಕಾರ್ಯದರ್ಶಿಯವರಿಗೆ ಧರಣಿ ಮಾಡ್ತೀವಿ ಮನವಿ ಕೊಟ್ಟಿದೆ. ಆ ಸಂದರ್ಭದಲ್ಲಿ ಎಸ್ಟಿಮೇಷನ್ ತರಿಸ್ಕೊಂಡು ಆರ್ಥಿಕ ಇಲಾಖೆ ಕಳಿಸಿ, ಆರ್ಥಿಕ ಇಲಾಖೆಯಲ್ಲಿ ಹಣ ಇಲ್ಲ ಅಂದ್ಬಿಟ್ಟು ಹಂಗೆ ಪೆಂಡಿಂಗ್ ಇಟ್ಟಿತ್ತು. ಅಭಿವೃದ್ಧಿ ಕೆಲಸ ಅಂತಂದರೆ ಯಾವುದೋ ಒಂದು 10 ಕೋಟಿ ಕೊಟ್ಬಿಟ್ಟು
ಅದನ್ನು ಇವಾಗ ತಮಗೆ ನಾನು ಪ್ರಶ್ನೆ ಮಾಡ್ತೀನಿ ಸರ್ಕಾರದ. ಇವಾಗ ಅವರೇ ಹೇಳೋ ಪ್ರಕಾರ, ಸರ್ಕಾರದ ಸಚಿವರೇ ಹೇಳೋ ಪ್ರಕಾರ ಗ್ಯಾರಂಟಿ ಕಾರ್ಯಕ್ರಮಗಳು 5 ಗ್ಯಾರಂಟಿಯಿಂದ 59ರಿಂದ 60 ಕೋಟಿ ಅಂತ ಹೇಳ್ತಾರೆ. 59,000ದಿಂದ 60,000 ಕೋಟಿ ಅಂತ ಹೇಳ್ತಾರೆ. ಈ ವರ್ಷ ಸಾಲ ಮಾಡಿದೆ, ಸರ್ಕಾರ ಸಾಲ ಮಾಡಿದೆ 1,16,000 ಕೋಟಿ ಸಾಲ ಮಾಡಿದೆ. ಇವತ್ತು ಸರ್ಕಾರ ಗ್ಯಾರಂಟಿ ಕೊಟ್ಟರು 1,16,000 ಕೋಟಿ ಸಾಲ ಮಾಡಿದೆ. ಎಲ್ಲ ತೆರಿಗೆ, ಸಾರ್ವಜನಿಕರ ಮೇಲೆ ತೆರಿಗೆ ಏನಿತ್ತು ಅದು ಮುದ್ರಣ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಮೇಲೆ 1:3 ಹಾಕವ್ರೆ. ಎಲ್ಲಿ ಹೋಗ್ತಾ ಇದೆ ಆದಾಯ? ಸರ್ಕಾರಕ್ಕೆ, ಬೊಕ್ಕಸಕ್ಕೆ ರಾಜ್ಯದ ಅತ್ಯಂತ ಹೆಚ್ಚು ತೆರಿಗೆ ಬರ್ತಾ ಇದ್ರು ಸಹ ಗ್ಯಾರಂಟಿ ಕಾರ್ಯಕ್ರಮ ಮೊನ್ನೆ ನಮ್ಮ ನಾಯಕರಂತ ಕುಮಾರ್ ಪದೇ ಹೇಳ್ತಾರೆ, ಈ ಗ್ಯಾರಂಟಿ ಕಾರ್ಯಕ್ರಮ ಇನ್ನೂ ಹೆಚ್ಚು ಮಾಡಿಕೊಂಡು ನಮ್ಮ ರಾಜ್ಯ ಆರ್ಥಿಕವಾಗಿ ಸಮೃದ್ಧಿಯಾಗಿದೆ, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಕೊಟ್ಕೊಂಡು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ಮಾಡ್ಬೋದು ಅನ್ನೋ ಮಾತನ್ನು ಹೇಳ್ತಾರೆ. ನಿಜ, ಈ 3 ವರ್ಷದ ಬಜೆಟಲ್ಲಿ ಕನಿಷ್ಠ ಪಕ್ಷ 4.25 ಲಕ್ಷ ಆದಾಯ ಸಾಲ ಮಾಡಿದ್ದಾರೆ. ಇವತ್ತು ಅವ್ರು ಟೋಟಲಿ 3 ಬಜೆಟಿಂದ 1,80,000 ಕೋಟಿ ಗ್ಯಾರಂಟಿ ಕಾರ್ಯಕ್ರಮ ಹೋಗ್ಬೋದು. ಹೆಚ್ಚಿನ ತೆರಿಗೆ ಬರ್ತದೆ, ಎಲ್ಲೋಗ್ತಾ ಇದೆ, ಸ್ಕ್ಯಾಮ್ ಆಗ್ತಾ ಇದೆ. ನೀವು ತಾವು ನೋಡ್ತಾ ಇದ್ದೀರಿ, ಇವತ್ತು SC/ST ದುರ್ಬಳಕೆ ಮಾಡಿಕೊಂಡು ಬೇರೆ ರಾಜ್ಯದ ಚುನಾವಣೆ ವೆಚ್ಚಪಡಿಸ್ಕೊಂಡು ಅಂತ ನೀವು ತಾವೇ ಮಾಧ್ಯಮಗಳು ಪ್ರಚಾರ ಮಾಡೋದು ಎಲ್ಲರೂ ಬಹುತೇಕ ಎಲ್ಲ ಕಡೆ ಚರ್ಚೆ ಆಯಿತು. ಈಗ ಆಗ್ತಾ ಇದೆ ವಿಚಾರ. ನಾವು ಅಷ್ಟೊಂದು ಅನುದಾನ ಇಲ್ಲ ಅಂತೇಳಿ ನಮಗೆ ಬೇರೆ ಒಂದು ಮಂಜಾಣಿಗೆ ಧ್ರುವಣ ಬನ್ನಿ.